ಮಾತಾಡ್ಯಾರ ಇರ್ಲಿ. ಹೌದು. ಈಗ ನಂದು ಅದ್ರಾಗ ಒಂದಿಷ್ಟೇ ಐತಿ. ಏನ್ ಮಾಸ್ತರ? ಈಗ ನಮ್ಮನ್ನ ಹಾಡಕ್ ಕರ್ಸಿರೋ ಹಾಳಾಕ್ ಕರ್ಸಿರೋ ಇದು ಬೇಕಲ್ರಿ. ಹಿಂದಕ್ಕೆ ಪಾರ್ವತಿ ಹತ್ತ ಹಳ್ಳ ಕೊಳ ಹರ್ಸಾಳ. ನೀವು ಒಟ್ಟರು ಕೂಡ ಒಂದು ಕಪ್ ನೀರು ಕೊಟ್ಟು ಬಿಡ್ರಿ ಸಾಕು, ಕಣ್ಣೀರ್ ಹಾಕಿ. ಹೌದು ಹೌದು. ಹೆಂಗ ಬಸಣ್ಣ ಎಲ್ಲರೂ ಹಾಡಿಕೆ ಮಾಡಿದ್ರೆ ಪದ್ಯವನ್ನ ರಚನೆ ಮಾಡ್ಬೇಕಾದ್ರೆ ಮಾತಾಡಿದ್ರೆ ಹೆಂಗಿರ್ಬೇಕು ಪದ ಕೇಳಿದ್ರ ಕೇಳ ನಾರದಿ ಪುರಾಣ ಭಾಗ ಇದ್ರಾಗ ನಮ್ಮ ಅಪ್ಪ ಮಾಡಿದ್ರಿ ಇಲ್ಲ ಹನುಮಪ್ಪ ಹನುಮಪ್ಪ ಸುದ್ದಿ ನಿನಗತ್ತೆ ಕುಂತ್ಕೊಂಡ್ ಹಚ್ಚಲ್ಲ. ನಮ್ಮ ಅಪ್ಪ ರಾಮಗಾಯನ ಆಗಿ ಆಗು ಹಿಂಗೆ ಹೆಂಗಂತಪ್ಪ ಅಂತ ಕೇಳಿದ್ರೆ 33 ಕೋಟಿ ದೇವತೆಗಳಿಗೆ 66 ಕೋಟಿ ದಾನವರಿಗೆ ಪ್ರಜೆಗಳಿಗೆಲ್ಲ ಕುಡ್ಲಿಕ್ಕೆ ಬಹಳ ಘೋರವಾದ ಬರಗಾಲ ಬಿದ್ದಿತ್ತು. ಅವಾಗ ಹನುಮಪ್ಪ ವಿಚಾರ ಮಾಡಿದ. ಹನುಮಪ್ಪ ವಿಚಾರ ಮಾಡಿ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ರಾಮ ಗೀತೆಯನ್ನು ಮಾಡಿದಾಗ ಅವನು ಮೈಯಲ್ಲಿರ್ತಕ್ಕಂಥ ರೋಮಗಳ ರಾಮ ರಾಮ ನಾಮ ನುಡಿದವು. ಹೌದಲ್ಲ, ಬರೀ ಹಾಡಿದಕ್ಕಾಗಿ ಮನೆಯೊಳಗಿರ್ತಕ್ಕಂಥ ಹಳ್ಳ ಕೊಳ್ಳ ಅಷ್ಟೇ ಅಲ್ಲ, ಮನೆಯೊಳಗಿರ್ತಕ್ಕಂಥ ಕಾಂಬಸ್ದಾಗ ಚಿಗತ್ ಹೊರಗೆ ಬಂದಾವು. ಆಗ ಪ್ರಜೆಗಳಿಗೆ ಅನ್ನ ಕುಡ್ಲಿಕ್ಕೆ ನೀರು ಸಿಕ್ಕೈತಿ. ಹಿಂಗ ಹಾಡಿ ಪಾಡ್ ಮಾಡಿವ. ನಿಮ್ಗೆ ತಾಕತ್ತ ಇದ್ರೆ ನಿಮ್ ಹೆಣ್ಣಿನ ವಂಶಿಕ ಹುಟ್ಟಿತ್ತಂದ್ರ ನೀವು ಒಟ್ಟರು ಕೂಡಿ ನಿಮ್ ಕಣ್ಣೀರ್ ಹಾಕಿ ಒಂದು ಕಪ್ ಕೊಟ್ಟು ಬಿಟ್ಟು ಸಾಕು. ಬಾಳ ದೂರ ವಿಷಯಗಳನ್ನ ಮಾತಾಡಬೇಕಾದ್ರೆ ರಾಮಣ್ಣ ಮಾಸ್ತರ್ ನೀ ಹೆಂಗೋ ಇರುವಲ್ಲಿ ಯಾಕ ನಿನ್ನ ಜೋಡಿ ನೀನು ಮಾತಾಡಿ ಹೋಗಿ ನಾವು ಮಾತಾಡೋದ್ರ ನಿನ್ನ ತಡ್ಕೊಳಕ್ ಹೋಗ್ಬೇಡ. ಜನ ವಿಚಾರ ಮಾಡ್ಬೇಕು. ಜನ ಹೌದಲ್ಲ, ಮಾತಾಡಿದ್ರೆ ವಿಷಯ ಬಾಳದಾವ. ಹೌದು. ಅದಕ್ಕ ನಾವು ಹಾಡಿ ಪ್ರಜೆಗಳಿಗೆ ಬರಗಾಲ ದೂರ ಮಾಡಿವ. ಹೌದು. ನೀವು ಹತ್ತು ಮಾಡಿರಿ, ನೀವು ಒಟ್ಟರು ಕುಂತ್ಕೊಂಡ್ ಹತ್ತು ಒಂದು ಕಪ್ ನೀರು ನಮ್ಗೆ ಕೊಡ್ಬೇಕು. ಕೊಡ್ತಾರ ಮುಂದೆ ಸಂಜ್ಞಾಗ. ಹೌದಲ್ಲ, ತಾಳ್ಸ್ಕೊಂಡ್ ಬರ್ತಾರ. ಇರ್ಲಿಕ್ಕಂದ್ರೆ ನಿಮ್ಮನ್ನ ಹಿಡಿದು ಗಿರ್ರ 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 ತಿರುಗಿಸಿ ಬಿಡ್ತೇವೆ. ಮತ್ತೆ ಹೌದೌದು ನೋಡಿದ್ರೆ ಮತ್ತೆ ನಾವ ಗಿರ್ರ ಗಿರ್ರ ತಿರುಗಿಸಿ ನಾನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಹಿಂಗೆಲ್ಲೇ ಕೊಡ್ತಾನೆ ಶಿವಮಹಾಪುರಾಣದಾಗ ನನಗೆ. ಹೌದೌದು. ಹೌದಲ್ಲ, ಭಾಳ ಮಾತಾಡಿ ಜನರಿಗೆ ಭಾಳ ಬೇಸರ ಆಗೋದು ಬೇಡ್ತಮ್ಮ. ನಮ್ಮ ಮಾತು ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೆಂಗ ಮಾಸ್ತರ ಆ ಊಟದೊಳಗ ಉಪ್ಪಿನಕಾಯಿ ನ್ಯಾಲ್ಗಿಗೆ ಹೆಂಗ ರುಚಿ ಕೊಡ್ತೈತಿಲ್ಲ, ಆ ಊಟದೊಳಗ ಅಷ್ಟೇ ರುಚಿ ಆಗೋಂಗ ನಾವು ಮಾತಾಡ್ಬೇಕಾದ. ಹೆಚ್ಚಿಗೆ ಆದ್ರ ವಿಷಯ ಕೂಡ ಅಮೃತ ಆಕೈತಿ. ಅವಾಗ ಹೊತ್ತೊಂಡು ತಕ್ಕ ನೀವು ಹೊಟ್ಟೆ ಎದ್ದು ಬಿಡಕ್ ಹೋಗ್ಬೇಡ್ರಿ. ಹೇಳೋರು ಮಾಸ್ತರ, ನೀವು ಹೇಳಕ್ ಹೋಗ್ಬೇಡ್ರಿ. ಇವ್ರನ್ನ ಗಪ್ ಮಾಡೋ ಕೆಲಸ ನಮ್ಮದೈತಿ. ಶಾಂತದಿಂದ ಕುಂತು ಯಾಕಪ್ಪ ಅಂತ ಕೇಳಿದ್ರ ಹಿರಿ ಕಲಾವಂತರು ನಮ್ಮ ಗ್ರಾಮಕ್ಕೆ ಆಗಮಿಸಿ ಅವರೊಂದು ಜಜ್ಮೆಂಟ್ ಸ್ಥಾನದೊಳಗೆ ಕುಂತಾರಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಈ ಕಲೆಯಾಗಿ ಉಳಿಬೇಕು ಹೊರತು ಕೊಲೆ ಆಗಬಾರ್ದು ಬಂಧುಗಳೇ ಅಂತ ಹೇಳ್ತಾ ಆ ಮುಂದಿನ ಪಾಳ್ಯಕ ರಾಮಣ್ಣ ಮಾಸ್ತರ್ ಯಾವ ತರ ಮಾತಾಡ್ತಾರೋ, ಯಾವ ತರ ಹಾಡ್ತಾರೋ, ಯಾವ ತರ ಹೌದಿಲ್ಲ. ಇನ್ನು ಅವ್ರದ್ದು ಏನ್ ಮರಿಬೇಕಪ್ಪ ಅಂತ ಕೇಳಿದ್ರ ಆ ಕೌಶಿಕಿ ದೇವಿಯಿಂದ ಮುಂದೆ ಸೃಷ್ಟಿ ಆಗಿರ್ಬೇಕು, ಮುಂದೆ ಆಕಿಂದ ಹಾಡ್ಬೇಕು. ಹಂಗಾದ್ರೆ ನಿಮ್ಮ ಅವು ಹುಟ್ಟಿದಂಗ ನೀವು ಇರ್ಲಿಕ್ಕಂದ್ರೆ ಹಾದ್ರಕ್ಕೆ ಹುಟ್ಟಿದಂಗ ನೀವು. ನೀವು ಹಾದ್ರ ಮಾಡಿದಾರ ಅದ್ರಿ ಮತ್ತೆ 12 ಮಾರ್ಕ್ನ ಎಲ್ಲಾ ಕೊಡ್ತೀವಿ. ರಾಮಣ್ಣ ಮಾಸ್ತರ ದೊಡ್ಡ ಇರ್ಬೇಕ್ರಿ ನೀ ವಯಸ್ಸಿನಾಗ. ಹೌದಲ್ಲ, ಹೇಳಿದ ನಡೆಯುವ ಮನುಷ್ಯ ಎಡುದು ಸಹಜ, ಮಾತಾಡುದು ತೊಡಲ್. ಹೌದೌದು. ಎದಕ್ ಬಂದಿರಿ ಹಂಗ ಬಂದಿವ್. ನಮ್ಮ ಹೆಣ್ಣಕ್ಕೆ 10,000 ಕೊಡತಂದ. 10,000 ಯಾಕೈತಿ ಕೇಳ್ಬೇಕು ದೈವ. ಹೌದಲ್ಲ. ಇನ್ನ ಯಡಿಯೂರು ಮನುಷ್ಯ ಏನಕ್ಕೈತಿ 18 ಮಹಾಪುರಾಣದಾಗ. ನಡೆಯುವಂತ ಮನುಷ್ಯ ಯಡಿಯೂರು ಏನಕ್ಕನ ಮಾತಾಡುವಂತ ನಾಲಿಗೆ ತೊದಲ್ ಆತಂದ್ರೆ ಏನ್ ಆಕೈತಿ? ಈ ಘರ್ಷಣೆ ರೀ ಮಾಸ್ತರ, ಘರ್ಷಣೆ ಅಲ್ಲದ ಅವ್ರಿಗೆ ಮಾತು ಹೇಳಕತ್ತ. ಹೌದಲ್ಲ. ಅದಕ್ಕ ಯಥಾ ಪ್ರಕಾರವಾಗಿ ಗುರುಗಳು ಏನ್ ಮಾಡ್ರಪ್ಪ ಅಂತ ಕೇಳಿದ್ರ ಪಾಳ್ಯಕ್ಕೊಂದು ಘರ್ಷಣೆ ಮಾಡಂತ ಹೇಳಿದ್ರು. ಹೌದಿಲ್ಲ. ಅವ್ರು ಮಾಡ್ಲಿ ಬಿಡ್ಲಿ, ನಾವು ಮಾಡ್ತೀವಿ ಸರ್. ಅವ್ರಿಗೆ ಏನ್ ಮಾಡ್ರಿ. ಅದಕ್ಕ ಪಾರ್ವತ ದೇವಿ ಒಂದಾನೊಂದು ದಿವಸ ಆ ತಪಸ್ಸಿಗೆ ಹೋದ ಸಮಯದೊಳಗ ಆ ಪಾರ್ವತಿನ ನೋಡಿ ಒಂದು ಪ್ರಾಣಿ ಮರಿಗೈತಿ. ಆಕೆ ತಪಸ್ ಮಾಡೋದು ನೋಡಿ ಒಂದು ಪ್ರಾಣಿ ಮರಿಗೈತಿ. ಅದ ಯಾವ ಪ್ರಾಣಿ ಅಂತೇಳಿ ನಮ್ದೊಂದು ಚರ್ಚೆ ಐತಿ ಬಂಧುಗಳೇ. ಅದಕ್ಕೆ ಬಾಳೆ ಮಾತಾಡಿದೆ. ಇನ್ನೊಂದ್ 2 ನುಡಿ ಚಾಲುವನ್ನ ಹಾಡಿ ಸಹಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡುನು. ಹೆಂಗ ಆಡ್ತಾರ ನೋಡು ಚಿಗವ್ವ. ನೋಡುನು ಅವ್ರು ಬಗರಿ ಆಡ್ತಾರೋ ಕ್ರಿಕೆಟ್ ಆಡ್ತಾರ ಕರಿಲಾಕ ಹೆಂಗ ಆಡ್ತಾರ ನೋಡ್ತೀವಿ. ಹೌದಿಲ್ಲ. ಅದಕ್ಕೆ ಇನ್ನ ಮೇಲೆ ಚಾಲು ಆಗೈತಿ ಬರ್ತಾ. ಹೌದಿಲ್ಲ. ಹೆಂಗ ಮಾತಾಡ್ತಾರ ಹಂಗ ಮಾತಾಡ್ಲಿ, ನಾವು ಬಂದಂಗ ಬಾರ್ಸೋಣ ಅಂತ ಹೇಳಿ ಮಾಯಿಕ ಕೊಟ್ಟು ಬಿಡೋಣ ತಮ್ಮ. ಎಲ್ಲಾ ಕೊಟ್ಟು ಬಿಡ್ರಿ, ಏನ್ ಮಾಡ್ಕೊತಾರ ಮಾಡ್ಕೊಳ್ಳಿ. ಹೌದಿಲ್ಲ. ಹಲೋ ಹಲೋ.